ಹಾಗಿದ್ರೆ ಜನ ಈ ರೆಸಾರ್ಟ್ ರಾಜಕಾರಣದ ಬಗ್ಗೆ ಏನ್ ಹೇಳ್ತಾರೆ ನೋಡೋಣ. ಮಾನವೀಯತೆಯನ್ನು ಕಳ್ಕೊಂಡು ರಾಜಕೀಯ ಮಾಡ್ಲಿಕ್ಕತ್ತಿದ್ದಾರೆ. ಅದು ನಮ್ಗೆ ನೋವಾಗ್ಯದ. ನಾವು 82 ವರ್ಷ ನಮ್ಗೆ ಇಂಥ ಹೊಲಸು ರಾಜಕೀಯ ಇರಲಿಲ್ಲ. ನಾವು ದೇವರಾಜ ಅರಸು ಸರ್ಕಾರನಾಗ ಪಕ್ಷನಿಷ್ಠೆ ಇಲ್ಲ. ಈ ಎಲ್ಲ ಶಾಸಕರು ಆಸೆ ಆಮೇಶ ಮತ್ತು ಅಧಿಕಾರಕ್ಕೆ ಬೆನ್ನತ್ತಾರ. ನಾಚಿಕೆಗೇಡತ್ತ ಈ ಲೋಕದಾಗ ಇಂಥವ್ರು ಕೂಡ ನಾವು ಬದುಕಬಾರದು ಅನ್ನೋಟ್ಟು ಕೆಟ್ಟ ನನಗೆ ಅನಿಸ್ತದೆ. ಯಾವ್ದು ಕೆಲಸ ಯಾವ್ದಾಗ್ತದೆ ಅಂತ MLA ಕಡೆಯಿಂದ ಯಾವ್ದಾಗ್ತದೆ? ಈಗ ರೊಕ್ಕಿಲ್ಲದೆ ಯಾವ ಕೆಲಸ ಆಗಲ್ಲ. ರೊಕ್ಕ ಮುಖ್ಯ ಅದ. ರೊಕ್ಕದ ಬರೀ MLA ನೋಡ್ರಿ ರೊಕ್ಕನೇ ಯಾರು ನೋಡಿದ್ರು ರೊಕ್ಕನೇ ಅಂತಾರೆ. ಮತ್ತೆ ಏನಾಗ್ತಾವ ಕೆಲಸ? ಏನೂ ಆಗಲ್ಲ. ಕೈಗೆ ಸಿಗ್ತಾ ಇಲ್ಲ. ಚಿಕ್ಕರೆ ಏನಾರು ಮಾತಾಡ್ಬೋದಲ್ಲ. ನಾವು ಓಟ್ ಯಾತಕ್ಕೋಸ್ಕರ ಮಾಡಬೇಕು? ಪ್ರಜಾಪ್ರಭುತ್ವದಲ್ಲಿ ಕೆಲಸ ಆಗ್ತಾವಂತೇಳಿ ನಾವೇನೋ ನೆಮ್ಕೊಂಡು ಅವ್ರಿಗೆಲ್ರಿಗೆ ನಾವು ಓಟ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿದ್ರೆ ಯಾರೂ ಇಲ್ಲ. ಏನು ನಮ್ಮನ್ನು ತೊಗೊಂಡು ನಾವೇ ಹುಡ್ಕೊಳ್ಳಂಗ ಪರಿಸ್ಥಿತಿ ಆಗ್ಬಿಟ್ಟಿದೆ ಅಂತ. ಉಮೇಶ್ ಜಾಧವ್ ಸರಿಗೆ ಚಿಂಚೋಳಿ ಶಾಸಕರಿಗೆ ಹುಡ್ಕೊಂಡು ಬಂದೇವಿ. ಏನದ ಅಂದ್ರೆ ಅವ್ರು ಒಂದು ವಾರ ಹಿಡಿದು ಊರಲ್ಲಿಲ್ಲ, ಈಗ ಬಂದಿದಾರ ಅಂತೇಳಿ ಅಂದ್ರು. ಸ್ಕೀಮ್ ಸಲುವಾಗಿ ಏನದ ಸ್ವಯಂ ಉದ್ಯೋಗದ ಉದ್ಯಮಶೀಲತದ ನಾವು ನಿರುದ್ಯೋಗಿ ಆಗಿದ್ದೇವಲ್ಲ, ಯಾವಾದ್ರೂ ಲೋನ್ ಮಾಡ್ತಾರಂತೇಳಿ ಉದ್ದೇಶ ಕೈಕೇಸ್ ಬಂದೇವ್ರಿ. ಆದ್ರೆ ಇವತ್ತು ನಮ್ಮ ರೈತರ ಪರಿಸ್ಥಿತಿ ಏನಾಗ್ಯದಂತಂದ್ರೆ ಎಲ್ಲರೂ ಭಾಷಣದಾಗ ಒಂದು ಫಸ್ಟ್ ಹೇಳ್ತಾರೆ, ನಾವು ಒಂದು ರೈತರ ಬೆನ್ನೆಲುಬು, ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಾರೆ. ಅವ್ರು ಮೋಜಿ ಮಸ್ತು ನಮಗೆ ಬೆಂಕಿ ಹಚ್ತಾರೆ. ನಮಗದು ಬೇಕಾಗಿಲ್ಲ. ಯಾಕಂತಂದ್ರೆ ನಾವು ಏನು ಕೆಲಸ ಮಾಡಕತ್ತೀವಿ, ನಾವು ಯಾಕೆ ಓಟ್ ಹಾಕ್ಸೇಣಿವಿ ಅಂತ ಅವ್ರಿಗೆ ಪ್ರಜ್ಞೆ ಇಲ್ಲ. ಇವತ್ತು ರೈತರು ಒಂದು ಈ ಸಾಲ ಮನ್ನಾ ಘೋಷಣೆ ಆಯಿತು, ಸಾಕಷ್ಟು ಹಲವಾರು ಯೋಜನೆಗಳು ಬಂದು ಯಾವುದೇ ಯೋಜನೆ ಆಗಲಿ ರೈತರಿಗೆ ಮುಡ್ತಾ ಇಲ್ಲ. ಅದ್ರ ಬಗ್ಗೆ ಯಾರು ಆಲೋಚನೆ ಮಾಡ್ತಾ ಇಲ್ಲ. ರೈತರಿಗೆ ಯಾವುದೊಂದು ಬೀಜ ಇರ್ಬೋದು, ಗೊಬ್ಬರ ಇರ್ಬೋದು, ಪ್ರತಿಯೊಂದನ್ನು ಕೂಡ ಎಷ್ಟು ಕಷ್ಟದಲ್ಲಿದೆ ರೈತರು. ಈಗಾಗಲೇ ಮಳೆ ಇಲ್ಲ ನಮ್ಮ ಕಡೆ ಸುಮಾರು 4-5 ವರ್ಷದಿಂದ. ಒಂದು ಆರೋಗ್ಯ ವಿಚಾರವಾಗಿನಿಲ್ಲ, ಒಂದು ರೈತರಿಗೆ ಸಿಗ್ತಕ್ಕಂಥ ಯಾವುದೇ ಸೌಲಭ್ಯಗಳಿಲ್ಲ. ಅದೇನು ರೆಸಾರ್ಟ್ ಹಾಕಿ ಮೇಡಮ್, ಈಗ ಒಂದು ದಿನಕ್ಕೆ 4 ಲಕ್ಷ ಅಂತ ಹೇಳ್ತಾರೆ ರೆಸಾರ್ಟ್ದಾಗ. ನಾವೆಲ್ಲ ಬಡವರು, ಹಿಂಗಾಗಿ ನಮ್ಮ ಕೆಲಸಕ್ಕೆ ಬಂದ್ರೆ ಇಲ್ಲಿ ಸಿಗ್ತಾ ಇಲ್ಲ. ಚಿಂಚೋಳಿ ಕ್ಷೇತ್ರದಿಂದ ಉಮೇಶ್ ಜಾಧವ್ ಅವರಿಗೆ ಹುಡ್ಕೋತ ಬಂದಿದ್ದೀವಿ. ಎಲ್ಲಿದಾರಂತೆ ಸಾಹೇಬ್ರು? ಎಲ್ಲಿದ್ದಾರೆ ಗೊತ್ತಿಲ್ಲ ಮೇಡಮ್. ಅವ್ರಿಗೆ ಹುಡ್ಕೋಕೆ ನಮ್ಮ ಅಣ್ಣ ಜಾಬ್ ಸಲಕ್ಕೆ ಕೆಲಸ ಇತ್ತು, ಬಂದಿದ್ದೆವು. ಸಿಗ್ತಾ ಇಲ್ಲ. 1 ವೀಕೆಂಡ್ ಇಲ್ಲೇ ಇದ್ದಿದ್ದೇವೆ. ಜನ ಈ ಬಗ್ಗೆ ಏನ್ ಕೇಳ್ತಾರೆ, ಏನ್ ಹೇಳೋಕೆ ಅವ್ರು ಬಯಸ್ತಾರೆ ಕೇಳೋಣ. ಹೊಸಪೇಟೆಯಿಂದ ಪ್ರಕಾಶ್ ಕಾಲ್ ಮಾಡಿದ್ದಾರೆ. ಪ್ರಕಾಶ್ ನಮಸ್ತೆ. ನಮಸ್ಕಾರ ಮೇಡಮ್. ಮೇಡಮ್ ಏನ್ ಮೇಡಮ್ ಇದು ರಾಜಕೀಯ? ನೀವೇ ಹೇಳ್ಬೇಕು. ನೋಡ್ತಾ ಇದ್ದೀರಲ್ಲ ಒಂದು ವಾರದಿಂದ ಈ ರಾಜಕೀಯ. ಹಾಗಲ್ಲ ಮೇಡಮ್, ಇದು ಬಹಳ ಹೊಲಸಾಯ್ತು. ಆಂಧ್ರದಾಗ ರಾಜಕೀಯ, ತಮಿಳ್ನಾಡಿನಲ್ಲಿ ರಾಜಕೀಯಕ್ಕಿಂತ ಬಹಳ ಹೊಲಸಾಯ್ತು. ನಮ್ದು ಕರ್ನಾಟಕ ಶಾಂತಿ ಪ್ರದೇಶ ಅಂತಾರ. ಈಗ ಒಂದು ಕೆಲಸಗಳು ನಡೀತಾ ಇಲ್ಲಲ್ಲ, ಇದು ಏನ್ ಅರ್ಥ ಇದು? ಬೇಡ, ಎಲ್ಲಾರು ರಿಸೈನ್ ಮಾಡಿ ರಾಷ್ಟ್ರಪತಿ ಆಡಳಿತ ಮಾಡು ಅಂತ ಹೇಳ್ರಿ ಮೇಡಮ್. ಅಷ್ಟೇ ಸರಿ ಅಂತೀರಾ? ಆ ರಾಷ್ಟ್ರಪತಿ ಆಡಳಿತಾನೇ ಬೇಸು. ಮತ್ತೆ ಎಲೆಕ್ಷನ್ಗಳು ಅಂತಂದ್ರೆ ಅಲ್ಲ ಮೇಡಮ್, ಇಲ್ಲಿ ಬರಗಾಲ ಪೀಡಿತ ಪ್ರದೇಶದ ಇವಾಗ ಆ ರೆಸಾರ್ಟ್ನಾಗ ಬಿಜೆಪಿ ಅವರು ಕೂತಾರ, ಕಾಂಗ್ರೆಸ್ನವರು ಕೂತಾರಲ್ಲ, ಒಂದು ದಿನಕ್ಕೆ ಎಷ್ಟದ ಲೆಕ್ಕ ಹಾಕ್ರಿ. ಅದು ರಾಮಗ್ರಾಮನ ಯಾವ್ದೋ ತೋರ್ಸಿದ್ರಲ್ಲ ಬಿಜೆಪಿ ಅವ್ರದ್ದು. ಆಮೇಲೆ ಇವ್ರು ರೆಸಾರ್ಟ್ನಾಗ ಕೂತ್ಕೊಂಡಾರ. ಗುರುಗ್ರಾಮದಲ್ಲಿ ಬಿಜೆಪಿ, ಈಗಲ್ಟನ್ ಅಲ್ಲಿ ಕಾಂಗ್ರೆಸ್. ಇದು ನಮ್ಮ ಶಾಸಕರ ಒಂದು ಹಣೆ ಬರಹ, ನಮ್ಮ ಒಂದು ಕರ್ಮ. ಥ್ಯಾಂಕ್ ಯು ಪ್ರಕಾಶ್ ಕಾಲ್ ಮಾಡಿದ್ಕೆ. ಬೆಳಗಾವಿಯಿಂದ ರಾಘವೇಂದ್ರ ಅವ್ರು ಕರೆ ಮಾಡಿದ್ದಾರೆ. ರಾಘವೇಂದ್ರ ಅವ್ರು ಏನ್ ಹೇಳ್ತೀರಿ? ಮೇಡಮ್ ಏನಿದೆ ಮೇಡಮ್, ಕರ್ನಾಟಕ ನಾವು ಏನ್ ಅರ್ಥ ಆಗ್ತಾ ಇಲ್ಲ. ನೀವು ಓಟ್ ಹಾಕಂತೀರ, ನಾವು ಓಟ್ ಹಾಕ್ತಿವಿ, ಏನ್ ಪ್ರಯೋಜನ? ಯಾರು ಓಟ್ ಹಾಕ್ತೀವಿ ನಾವು? ಅಲ್ಲ, ಕೇಳಕ್ ಅವಕಾಶ ಸಿಕ್ಕಿದಾಗ, ಓಟ್ ಹಾಕುವಾಗ ಯಾರಿಗೆ ಹಾಕ್ಬೇಕು ಅಂತ ಅವಕಾಶ ಸಿಕ್ಕಿದಾಗ ನಾವ್ ಅದನ್ನೆಲ್ಲ ಮರ್ತೇ ಬಿಡ್ತೀವಲ್ಲ. ಇದಕ್ಕೇನ್ ಹೇಳ್ಬೇಕು? ಅಲ್ಲ ಮೇಡಮ್, ನೀವು ಅನೌನ್ಸ್ ಮಾಡ್ತಾರ ಎಲ್ಲರಿಗೂ ಓಟ್ ಮಾಡಿ, ದಯವಿಟ್ಟು ಓಟ್ ಮಾಡಿ ಅಂತ. ನಾವು ಓಟ್ ಯಾರು ಹಾಕ್ಬೇಕು? ಕಾಂಗ್ರೆಸ್ಗೆ ಹಾಕಿದೀವಿ ವೇಸ್ಟ್, ಬಿಜೆಪಿಗೆ ಹಾಕಿದೀವಿ ವೇಸ್ಟ್, JDS ಗೆ ಹಾಕಿದೀವಿ ವೇಸ್ಟ್. ಸೊ ಎಲ್ರು ಅವರೇ ಅಂತ ಏನ್ ಮಾಡೋದು ಮೇಡಮ್? ನಮ್ಗೆ ಮೇಡಮ್ ಡೆಮಾಕ್ರಸಿನೇ ಬೇಡ. ನಮಗೆ ನೋ ಡೆಮಾಕ್ರಸಿ, ಬೇಡ ಕಳ್ರಿ ಎಲ್ಲ ಪಾಲಿಟಿಷಿಯನ್ಸ್. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಅವರೇ ಕರೆ ಮಾಡಿದ್ದಕ್ಕೆ. ಪರಶುರಾಮ್ ಕಾಲ್ ಮಾಡಿದ್ದಾರೆ ಕೊಪ್ಪಳದಿಂದ. ನಮಸ್ತೆ ಪರಶುರಾಮ್ ಅವರೇ, ಹೇಳಿ. ಪಬ್ಲಿಕ್ ಟಿವಿ. ಎಸ್, ಹೇಳಿ. ಹಲೋ. ಪರಶುರಾಮ್ ಹೇಳಿ, ರಾಜಕಾರಣಿಗಳ ರೆಸಾರ್ಟ್ ವಾಸ್ತವ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯ? ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ, ಹೇಳಿ. ಮೇಡಮ್ ಅವರು ಇವತ್ತು ಮಾಡ್ತಕ್ಕಂತ ರಾಜಕಾರಣಿಗಳು ಲಕ್ಷಗೆ ಖರ್ಚು ಮಾಡ್ತಿದಾರೆ ಮೇಡಮ್ ಅವರು. ನಮ್ಮ ಡಿಸ್ಟಿಕ್ ನಲ್ಲಿ ಮೇಡಮ್ ಅವರು ಇವಾಗ ಫುಲ್ ಬರಗಾಲ, ಮಳೆ ಆಗಿಲ್ಲ ಮೇಡಮ್ ಅವರ. ಮಳೆ ಮಳೆ ಆಗಿಲ್ಲ. ಬೇರೆ ಏನಾದ್ರು ಕೇಳಿ ಅಂತಾರ ಅವರು. ಅವ್ರಿಗೆ ದುಡ್ಡು ಆಯ್ತಾ, ಸೌಕರ್ಯ? ಮೇಡಮ್ ಮೇಡಮ್ ಅವರ ಒಂದ್ ದಿವಸ ರೂಮ್ ಬಾಡಿಗೆ 25,000 ರೂಪಾಯಿ, ಒಂದ್ ದಿನಕ್ಕೆ ಊಟದ್ದು 5,000 ರೂಪಾಯಿ ಮೇಡಮ್ ಅವರ. ಅಂತಂದ್ರೆ ಅಷ್ಟು ದುಡ್ಡು ಖರ್ಚು ಮಾಡೋ ಬದಲು ನಮ್ಮಲ್ಲಿ ಮೇಡಮ್ ಅವರ ದನ ಕರುಗಳಿಗೆ ಹುಲ್ಲಿಲ್ಲ. ಒಂದ್ ಗಾಡಿ ಹುಲ್ ತರ್ಬೇಕಾದ್ರೆ ಮೇಡಮ್ ಅವರ 8,000 ರೂಪಾಯಿಂದ 10,000 ರೂಪಾಯಿ ಖರ್ಚು ಮಾಡ್ತಿದ್ವಿ ಮೇಡಮ್ ಅವರ ಇಲ್ಲಿ ನಾವು.
ಆದ್ರೆ ಇವರು ಲಕ್ಷಗಟ್ಲೆ ಕೋಟ್ಯಾಂಗಟ್ಲೆ ಇವರು ಹೋಗಿ ರಾಜ್ಯ ಒಂದು ಮಸ್ತ್ ಮಜೆ ಮಾಡ್ತಿದಾರಲ್ವಾ? ಯಾರ್ ದುಡ್ಡು ಅದು ಪರಶುರಾಮ್ ಅವರೇ? ಅದು ನಮ್ ದುಡ್ಡಲ್ಲಿ ಮೇಡಮ್ ಅವ್ರು ಇವರು ಸ್ವಂತ ದುಡ್ಡಿಂದ ಮಾಡ್ತಾರೆ ಮೇಡಮ್ ಅವ್ರು ಇವರು. ಅಷ್ಟು ದುಡ್ಡು ಎಲ್ಲಿಂದ ಬರ್ತೈತಿ ಇವರಿಗೆ? ಜನರ ದುಡ್ಡನ್ನೇ ತಗೊಂಡು ಪೋಲ್ ಮಾಡೋದು. ಇದಕ್ಕೆ ಅವ್ರ ಅಧಿಕಾರಕ್ಕೆ ನಾವು ಕಳ್ಸಿರೋದು. ಅಧಿಕಾರ ಇಟ್ಕೊಂಡು ಹೋಗಿ ಅಂತ ನಮ್ ಕೆಲಸ ಮಾಡಿ ಅಂತ ಕಳ್ಸಿದ್ವಾ? ಅವ್ರ ಕೆಲಸ ಮಾಡ್ಕೊಳ್ಳಿ ಅಂತ ಕಳ್ಸಿರೋದು. ಥ್ಯಾಂಕ್ ಯು. ಮಲ್ಲೇಶ್ ಕಾಲ್ ಮಾಡಿದ್ದಾರೆ ತುಮಕೂರಿಂದ. ಮಲ್ಲೇಶ್ ಅವರೇ ನಮಸ್ತೆ. ಮೇಡಮ್ ಮಲ್ಲೇಶ್ ಅಂತ ತುಮಕೂರಿಂದ. ಮೇಡಮ್ ಹೇಳಿ ಸರ್. ಮೇಡಮ್ ಇವರು ರಾಜಕೀಯ ಮಾಡೋದಕ್ಕಿಂತ ರಾಷ್ಟ್ರಪತಿ ಆಡಳಿತ ಇರೋದು ಮುಖ್ಯ ಮೇಡಮ್. ಓಕೆ, ರಾಜಕಾರಣಿಗಳು ಆಡಳಿತ ನಡೆಸ್ತಾ ಇಲ್ಲ, ಇವರು ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇದಾರೆ. ಇವರು ಸ್ವಾರ್ಥವನ್ನ ಬಿಟ್ಟು ರಾಜ್ಯಕ್ಕೋಸ್ಕರ ಹೋರಾಟ ಮಾಡಬೇಕೆ ಹೊರತು ಸ್ವಾರ್ಥಕ್ಕಲ್ಲ. ಇವರು ರಾಷ್ಟ್ರಪತಿ ಮಧ್ಯಪ್ರವೇಶ ಮಾಡಬೇಕು ಮೇಡಮ್. ಓಕೆ, ಸೊ ಇದು ರಾಷ್ಟ್ರಪತಿ ಆಡಳಿತ ಇರಬೇಕು. ಇವರ ಸ್ವಂತ ಇದಕ್ಕೋಸ್ಕರ ಇವರ ಓಕೆ, ಥ್ಯಾಂಕ್ ಯು ಮಲ್ಲೇಶ್ ಅವರೇ ಕಾಲ್ ಮಾಡಿದ್ದಕ್ಕೆ. ಬೀದರ್ನಿಂದ ಶ್ರೀಕಾಂತ್ ಕರೆ ಮಾಡಿದ್ದಾರೆ. ನಮಸ್ತೆ ಶ್ರೀಕಾಂತ್, ಏನ್ ಹೇಳ್ತೀರಿ? ಮೇಡಮ್ ನಮ್ದು ಬೀದರ್ ಡಿಸ್ಟಿಕ್ ಔರ ತಾಲೂಕಿಂದ ಮಾತಾಡ್ತಾ ಇರೋದು. ನಮ್ದು ಬೀದರ್ ಡಿಸ್ಟಿಕ್ ಆಲ್ರೆಡಿ ಬರಗಾಲ ಬಿದ್ದಿದೆ. ಯಾರು ಒಬ್ರು ನೋಡಕ್ ರೆಡಿ ಇಲ್ಲ. ಬೆಸ್ಟ್ ನೋಡಿದ್ರೆ ಈಶ್ವರ್ ಖಂಡ್ರೆ ಅವ್ರು ಇದಾರೆ, ಎಲ್ಲರೂ ಇದಾರೆ. ಆದ್ರೆ ಈ ತರ ರೆಸಾರ್ಟ್ ರಾಜಕೀಯ ಮಾಡ್ತಾ ಇದ್ರೆ ಯಾವ್ದು ಅಭಿವೃದ್ಧಿ ಆಗುತ್ತೆ? ನಮ್ಮ ಔರ ತಾಲೂಕದಾಗೆ ಎಷ್ಟು ಬರಗಾಲ ಬಿದ್ದಿದೆ ಅಂತ ಗೊತ್ತಿದೆ, ಆದ್ರೆ ಒಬ್ರು ಬಂದ್ ಸರ್ವೆ ಮಾಡಕ್ ರೆಡಿ ಇಲ್ಲ. ಏನ್ ಈ ತರ ಪರಿಸ್ಥಿತಿ ಇದೆ? ಇದು ಯಾವ್ದು ಬೇಡ ಮೇಡಮ್. ಈಗ ಎಷ್ಟು ಜನ ಕಾಲ್ ಮಾಡಿದಾರಲ್ಲ, ಎಲ್ಲರೂ ಹೇಳ್ತಾ ಇರೋದು ಈ ರೆಸಾರ್ಟ್ ರಾಜಕೀಯನೇ ಬೇಡ, ಇದನ್ನ ತೆಗ್ದಾಕ್ಬಿಟ್ಟು ಡಿಸಾರ್ ಮಾಡಿ. ಇದು ರಾಜ್ಯಪಾಲರಿಗೆ ನಮ್ ಕಡೆಯಿಂದ ಮೆಸೇಜ್ ಕಳಿಸಿ, ಗೌರ್ಮೆಂಟ್ ಡಿಸಾರ್ ಮಾಡಿ, ಯಾರಿಗೂ ಬೇಡ ರಾಷ್ಟ್ರಪತಿ ಆಳ್ವಿಕೆ ಆಗ್ಬೇಕತ್ತಿ ಮೇಡಮ್. ಈ ಬಿಜೆಪಿನೂ ಬೇಡ, ಯಾವ ಕಾಂಗ್ರೆಸ್ ಬೇಡ, ಯಾವ ಜನತಾದಳನೂ ಬೇಡ. ಎಲ್ಲರೂ ರೆಸಾರ್ಟ್ ರಾಜಕೀಯ ಮಾಡ್ತಾ ಇದ್ರೆ ಯಾರು ಜನಗಳಿಗೆಲ್ಲ ಏನಾಗುತ್ತೆ ಮೇಡಮ್? ನಿಮ್ಮ ಆಕ್ರೋಶ ಅರ್ಥ ಆಗುತ್ತೆ ಶ್ರೀಕಾಂತ್. ಮಂಜುಳಾ ಕರೆ ಮಾಡಿದ್ದಾರೆ ಅರಸೀಕೆರೆಯಿಂದ. ಅಮ್ಮ ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ಏನ್ ಹೇಳ್ತೀರಿ ಇವರ ಹಣೆ ಬರಕ್ಕೆ? ನೋಡಿ ಮೇಡಮ್, ನಮ್ಗೆ ಹೆಚ್ಚು ಕಮ್ಮಿ 3 ವರ್ಷ ಆಗಿದೆ, ಒಂದ್ ಮನೆಗ್ ದಾರಿ ಕೊಡ್ಸಕ್ಕಾಗಿಲ್ಲ. ಇವ್ರು ನೋಡಿದ್ರೆ ಇಷ್ಟೊಂದೆಲ್ಲ ಮಾಡ್ತಾರೆ, ಬರೀ ಕಟ್ಟಿರೋ ಮನೆಗ್ ದಾರಿಂದೆಲ್ಲ ಇದ್ ಮಾಡ್ತಿದ್ವಿ. ರಾಜಕೀಯದವ್ರಾಗಿ ರೆಸಾರ್ಟಲ್ಲೆಲ್ಲ ಈ ತರ ಮಾಡ್ತಾರೆ, ಹೆಂಗೆ ಮೇಡಮ್? ಏನ್ ಮಾಡ್ಬೇಕು ಅಂತ ಒಂದೊಂದ್ ದಿವಸಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಅಟ್ಲೀಸ್ಟ್ ಒಂದ್ 100 ಅಡಿ ದಾರಿಗೋಸ್ಕರ ಹೋರಾಡ್ತೀವಿ. MLA ತಕ ಎಲ್ಲ ಮಾಡಿದೀವಿ ಮೇಡಮ್. ರಾಜಕೀಯದವ್ರು ಹಿಂಗ್ ಮಾಡ್ತಾರೆ, ರಾಜಕೀಯದವ್ರು ಕೊಡ್ಸಲ್ಲ, ಎಲ್ಲೂ ನ್ಯಾಯ ಸಿಗಲ್ಲ. ನಮ್ಮಂತರ ಎಲ್ಲಿಗೆ ಹೋಗ್ಬೇಕು ಮೇಡಮ್? ಅಲ್ಲ, ಸಿಕ್ಕಾಗ ಅವಕಾಶ ಸಿಕ್ಕಾಗ ನಾವು ಕೇಳೋದೇ ಇಲ್ವಲ್ಲ? ಕೇಳಿದೀವಿ ಮೇಡಮ್, ಎಲ್ಲ ಮನೆ ಹತ್ರ ಹೋಗ್ತೀವಿ. ಹಿಂಗೆ ರಾಜಕೀಯದವ್ರು ಸಿಗದೇ ಇಲ್ಲ ಕೈ, ಇನ್ನೆಲ್ಲಿ ಹೋಗೋದು? ಆದ್ರೆ ಓಟ್ ಕೇಳುವಾಗ ಮಾತ್ರ ಸಿಗ್ತಾರೆ, ಆಮೇಲೆ ಕೈಗೆ ಸಿಗಲ್ಲ ಅಂತ. ಸಿಗಲ್ಲ ಮೇಡಮ್. ಯಾವ ಜನಗಳದ್ದು ಕಷ್ಟ ಸುಖ ಯಾರು ಕೇಳೋರೇ ಇಲ್ಲ. ಈಗೇನ್ ಮಾಡ್ಬೇಕು ಅಂತ? ಅದೇ ಮೇಡಮ್, ಅವ್ರ ರಾಜಕೀಯ ಏನ ಬಡವ್ರ ಬಗ್ರದ್ದು ಏನಿರುತ್ತೆ, ಅವ್ರು ಓಟ್ ಹಾಕಿರೋ ಕಷ್ಟ ಸುಖ ಕೇಳಿ ಇದ್ ಮಾಡ್ಬೇಕು ಮೇಡಮ್. ಈಗ್ಲಾದ್ರೂ ಅವ್ರ ಮನ್ಸು ಬದಲಾಯಿಸ್ಬೇಕು ಅಂತೀರಿ? ಮೇಡಮ್ ಎಸ್, ಥ್ಯಾಂಕ್ ಯು ಮಂಜುಳಾ ಅವರೇ ಕರೆ ಮಾಡಿದ್ದಕ್ಕೆ. ಜನರ ಮಾತುಗಳು, ಅವರ ಪ್ರತಿ ಮಾತಿನಲ್ಲೂ ಬರ ತಾಂಡವ ಆಡ್ತಾ ಇದೆ. ಒಂದು ಮೇವು ಸಿಗ್ತಾ ಇಲ್ಲ ದನ ಕರುಗಳಿಗೆ, ನಮಗೆ ಸರಿಯಾಗಿ ಹೊಟ್ಟೆಗೆ ಊಟ ಸಿಗ್ತಾ ಇಲ್ಲ, ಅಷ್ಟು ಬಿಸಿಲಲ್ಲಿ ನಾವು ನರಳ್ತಾ ಇದ್ದೀವಿ. ಆದರೆ ಇವರು ಐಷಾರಾಮಿ ಜೀವನವನ್ನ ನಡೆಸ್ತಾರೆ, ರೆಸಾರ್ಟ್ನಲ್ಲಿ ಲಕ್ಷ ಹೋಗಿ ಖರ್ಚು ಮಾಡ್ಕೊಂಡು ಬರ್ತಾರೆ. ಎಲ್ಲಿಂದ ಬರುತ್ತೆ ಈ ದುಡ್ಡು ಅನ್ನುವಂಥ ಪ್ರಶ್ನೆ ಎತ್ತುತ್ತಾ ಇದ್ದಾರೆ ಜನರ ಪ್ರಶ್ನೆಗೆ ಉತ್ತರ ಕೊಡಬೇಕಾದವರು ಅವತ್ತು ಕುಳಿತಿದ್ದಾರೆ. ಇದೆಷ್ಟು ಈ ನ್ಯೂಸ್ನ ಅಪ್ಡೇಟ್ಸ್ನ ನೋಡಿದ್ರಿ. ಇನ್ನು ಮುಂದುವರೆದಂತೆ ಏನೇನು ಬೆಳವಣಿಗೆ ಆಗುತ್ತೋ ಕಾದು ನೋಡೋಣ. ನೆನಪಿರಲಿ, ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.